ನಗರ ಠಾಣೆ ಪಿಎಸ್ಐ ಮಂಜೇಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಯಾದಗಿರಿ ಎಸ್ಪಿ ಕಚೇರಿ ಮುಂದೆ ಮಂಗಳಮುಖಿಯರು ಪ್ರತಿಭಟನೆ ನಡೆಸಿ ಮಂಜೇಗೌಡ ವಿರುದ್ಧ ಮಂಗಳಮುಖಿಯರ ಆರೋಪ ಕ್ರಮಕ್ಕೆ ಆಗ್ರಹಿಸಿ ಎಸ್ಪಿಗೆ ಮೊರೆ ದೂರು ನೀಡಲು ಹೋದ ಮಹಿಳೆಯ ಮೇಲೆ ಪಿಎಸ್ಐ ಹಲ್ಲೆ. ಯಾದಗಿರಿ ನಗರದಲ್ಲಿ ನಡೆದ ಘಟನೆ. ಮಂಗಳಮುಖಿಯರ ಎರಡು ಗುಂಪಿನ ಮಧ್ಯೆ ನಡೆದ ಗಲಾಟೆಯ ಬಗ್ಗೆ ದೂರು ನೀಡಲು ಹೋದ ವಿಧವೆಯ ಮೇಲೆ ಇಲ್ಲಿನ ನಗರ ಠಾಣೆ ಪಿಎಸ್ಐ ಮಂಜೇಗೌಡ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಮೈಕ್ರೋ ಫೈನಾನ್ಸ್ನಲ್ಲಿ ಪಡೆದ ಸಾಲದ ಕಂತು ತೀರಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಂಗಳಮುಖಿಯರ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿತ್ತು. ಒಂದು ಗುಂಪಿನವರು ಶನಿವಾರ ನಗರ ಠಾಣೆಗೆ ಆಗಮಿಸಿದ ವೇಳೆ ಮುತ್ತಮ್ಮ ಮಡಿವಾಳ್ ಹಾಗೂ ಆಕೆಯ ಮಗ ವೀರೇಶ್ ಎಂಬಾತನ ಮೇಲೆ ಮಂಜೇಗೌಡ ಹಲ್ಲೆ ಮಾಡಿದ್ದಲ್ಲದೆ ಅವರ ಬಳಿ ಇದ್ದ 20,000 ರೂಪಾಯಿ ಹಣ ಕಸಿದುಕೊಂಡಿದ್ದಾರೆ ಎಂದು ಹಲ್ಲೆಗೊಳಗಾದ ಮುತ್ತಮ್ಮ ಆರೋಪಿಸಿದ್ದಾರೆ. ಹೊರಗಡೆ ಕಳ್ಸಿಕಳಿಸಿವ್ರಿ. ನಮ್ಮ ಅತ್ತಿಗೆ ನಮ್ಮ ಮಾವಿಗೆ ತುಂಬಾ ಹೊಡೆದಿದ್ದಾರೆ. ನಮ್ಗೆ ನ್ಯಾಯ ಬೇಕು. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವ್ ಇಲ್ಲೇ ಸತ್ತು ಹೋಗ್ತೀವಿ. ನಮ್ಗೆ ನ್ಯಾಯ ಬೇಕು. ನಮ್ಗೆ ನ್ಯಾಯ ಬೇಕು. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವ್ ಇಲ್ಲೇ ಸಾಯ್ತೀವಿ. ಏನಾರ ಆಯ್ಕೊಂಡು ಸಾಯ್ತೀವಿ ನಾವು ಅಷ್ಟೇ. ಎದ್ರ ಸಲಾಗ ನಿಮ್ಗೆ ಸರ್ ಅದೇನಾಗಿತ್ತು, ನನ್ನ ಫೋನ್ ಹಚ್ಚಿದ್ರು. ಅದು ಸಣ್ಣ ನಾನು ಮನೆಗಿದ್ದೆ ರೀ. ನೋಡಿ ಏನಾಗಿ ಗಬ್ಲ ಆಗ್ಯದ ಅಂತ ನಮ್ಮ ಅಮ್ಮ ಫೋನ್ ಹಚ್ಚಿದೆ ಅಲ್ಲಿ ಗಾಂಚೋಗಿ. ಏನು ಮತ್ತೆ ಏನು ಗಬ್ಲ ಆಗ್ಯದ ಅಂತ ಬಾ ಅಂತ ನಾವು ಇಬ್ಬರು ಹೋದಿವಿ. ಬರೀ ಕೇಳಕ್ಕಿದ್ದಾರೆ. ಇಲ್ಲಿನ ಎಸ್ಪಿ ಕಚೇರಿಗೆ ದೂರು ಸಲ್ಲಿಸಲು ಬಂದ ಮಂಗಳಮುಖಿ ಜೋಯಾ ಮಾತನಾಡಿ, ಪಿಎಸ್ಐ ಮಹಿಳೆ ಎಂಬುದನ್ನು ನೋಡದೆ ನನ್ನ ಅತ್ತೆಯ ಎದೆಗೆ ತಲೆಗೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು. ಈ ಬಗ್ಗೆ ಠಾಣೆಯಲ್ಲಿದ್ದ ಸಿಸಿ ಕ್ಯಾಮೆರಾಗಳಿಂದ ಎಸ್ಪಿ ಅವರು ಪರಿಶೀಲನೆ ನಡೆಸಿ ಮಂಜೇಗೌಡ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ರೇಣುಕಾ ಪವಾರ್, ವೀರೇಶ್ ಸೇರಿದಂತೆ ಇತರರು ಇದ್ದರು. ಡಿಕೆ ದೇವೇಂದ್ರ, C9 ಕನ್ನಡ, ಯಾದಗಿರಿ.